ನಿಮ್ಮ ಮನೆಯಲ್ಲಿ ಯಾರಾದರೂ ಮದ್ಯ ಸೇವನೆಯ ದುರಭ್ಯಾಸಕ್ಕೆ ಚಟವಾಗಿದ್ದರೆ ನೀವು ಸರಳ ಪರಿಹಾರಗಳು ಮಾಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಈ ವ್ಯಸನಕ್ಕೆ ಸಿಲುಕಿದ್ದಾರೆಂದರೆ ನೀವು ಅನುಭವಿಸುತ್ತಿರುವ ನೋವು ಕೇವಲ ಆರ್ಥಿಕ ಅಥವಾ ದೈಹಿಕ ಸಮಸ್ಯೆ ಅಲ್ಲ, ಇದು ನಿಮ್ಮ ಕುಟುಂಬದ ಆಧ್ಯಾತ್ಮಿಕ ಶಕ್ತಿಯ ಬಂಧನ. ಅವರು ಕುಡಿಯುವುದಕ್ಕೆ ಕಾರಣ ಕೇವಲ ಇಷ್ಟಪಡುವುದು ಅಲ್ಲ, ಬದಲಿಗೆ ಅವರ ಸುತ್ತಲಿನ ನಕಾರಾತ್ಮಕ ಶಕ್ತಿಯ ಸುರುಳಿ ಅವರನ್ನು ಬಿಡದಂತೆ ಸುತ್ತಿಕೊಂಡಿರುತ್ತದೆ. ಅವರು ಆ ಚಟವನ್ನು ಬಿಡಲು ಬಯಸಿದರೂ ಯಾವುದೋ ಒಂದು ಕಾರಣದ ಶಕ್ತಿ ಅವರನ್ನು ಮತ್ತೆ ಎಳೆಯುತ್ತದೆ. ಈ ಶಕ್ತಿಯನ್ನು ಕಿತ್ತು ಹಾಕಲು ಕೇವಲ ಉಪದೇಶದಿಂದ ಸಾಧ್ಯವಿಲ್ಲ. ಇಂದಿನ ಈ ಪರಿಹಾರಗಳು ಆ ಬಂಧನವನ್ನು ಬುಡದಿಂದಲೇ ಸುಟ್ಟು ಹಾಕುವ ಪ್ರಾಚೀನ ಮತ್ತು ಶಕ್ತಿಶಾಲಿ ಮಾರ್ಗಗಳಾಗಿವೆ. ಮುಂದಿನ 3 ನಿಮಿಷಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಮೊದಲ ಪ್ರಶ್ನೆಗೆ ಉತ್ತರವಿದೆ. ಇದು ನಿಜವಾಗಿಯೂ ಸಾಧ್ಯವೇ? ವಿವರವಾದ ಪರಿಹಾರ 1. ಶಕ್ತಿಯ ಶುದ್ಧೀಕರಣ, ಬ್ರಹ್ಮ ಮುಹೂರ್ತದ ರಹಸ್ಯ. ನಾವು ಮೊದಲು ವ್ಯಕ್ತಿಯ ದೇಹ ಮತ್ತು ಮನಸ್ಸನ್ನು ಆವರಿಸಿರುವ ನಕಾರಾತ್ಮಕ ಪದರವನ್ನು ತೆಗೆದುಹಾಕಬೇಕು. ಇದು ಕರ್ಮದ ಕವಚದಂತೆ ಕೆಲಸ ಮಾಡುತ್ತದೆ. ಪರಿಹಾರ: ಕರಿ ಇಟ್ಟಿಗೆಯ ಪ್ರಯೋಗ. 1. ಇದು ಏಕೆ ಮುಖ್ಯ? ಮದ್ಯಪಾನ ಮಾಡುವಾಗ ವ್ಯಕ್ತಿಯ ಸುತ್ತ ಉತ್ಪತ್ತಿಯಾಗುವ ನಕಾರಾತ್ಮಕ ಅಲೆಗಳು ಮನೆಯ ನೆಲ ಮತ್ತು ಗೋಡೆಗಳಲ್ಲಿ ಸಂಗ್ರಹವಾಗುತ್ತವೆ. 2. ಏನು ಮಾಡಬೇಕು? ಒಂದು ಚಿಕ್ಕ ಹಳೆಯ ಇಟ್ಟಿಗೆಯನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿ ತೊಳೆದು ಕಪ್ಪಾದ ಬಣ್ಣದ ಬಟ್ಟೆಯಲ್ಲಿ ಸುತ್ತಿ. ಇದು ವ್ಯಸನಕ್ಕೆ ಒಳಗಾದ ವ್ಯಕ್ತಿ ರಾತ್ರಿ ಮಲಗುವಾಗ ಅವರ ತಲೆಯ ಭಾಗದಲ್ಲಿ ಅಥವಾ ಅವರ ದಿಂಬಿನ ಕೆಳಗೆ ಗೊತ್ತಿಲ್ಲದಂತೆ ಇಡಿ. 3. ಸಮಯ ಮತ್ತು ವಿಧಾನ. ಇದನ್ನು ಕೇವಲ ಬುಧವಾರ ರಾತ್ರಿ ಇಡಬೇಕು ಮತ್ತು ಬೆಳಗಿನ ಗುರುವಾರ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಮಧ್ಯರಾತ್ರಿ 3:30 ಬೆಳಗಿನ ಜಾವ 5:30 ಯಾರು ನೋಡದಂತೆ ಆ ಇಟ್ಟಿಗೆಯನ್ನು ತೆಗೆದು ಮನೆಯಿಂದ ದೂರವಿರುವ ಯಾವುದೇ ಹರಿಯುವ ನೀರಿನಲ್ಲಿ, ನದಿ, ಕಾಲುವೆ ಅಥವಾ ಒಂದು ಮರದ ಕೆಳಗೆ ಇಟ್ಟು ಬನ್ನಿ. ಇಟ್ಟಿಗೆಯು ಮಣ್ಣಿನಿಂದ ಮಾಡಲ್ಪಟ್ಟಿರುತ್ತದೆ. ಮಣ್ಣು ಭೂಮಿ ತಾಯಿಯ ಸಂಕೇತ. ಕಪ್ಪು ಬಟ್ಟೆ ಶನಿ ಮತ್ತು ರಾಹುವಿನ ಪ್ರಭಾವವನ್ನು ಸೆಳೆಯುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಶಕ್ತಿಗಳು ಅತ್ಯಂತ ಜಾಗೃತವಾಗಿರುತ್ತವೆ. ನೀವು ಆ ಇಟ್ಟಿಗೆಯನ್ನು ಮಲಗುವಾಗ ಇಟ್ಟಾಗ ವ್ಯಕ್ತಿಯ ಮನಸ್ಸಿನಲ್ಲಿ ರಾತ್ರಿ ಇಡೀ ಉತ್ಪತ್ತಿಯಾಗುವ ದುಶ್ಚಟದ ಆಲೋಚನೆ ಮತ್ತು ನಕಾರಾತ್ಮಕ ಕಂಪನಗಳನ್ನು ಈ ಇಟ್ಟಿಗೆ ಒಂದು ಅಯಸ್ಕಾಂತದಂತೆ ಸೆಳೆದುಕೊಳ್ಳುತ್ತದೆ. ನೀವು ಹರಿಯುವ ನೀರಿಗೆ ಅಥವಾ ಮರಕ್ಕೆ ಬಿಟ್ಟಾಗ ಆ ನಕಾರಾತ್ಮಕ ಶಕ್ತಿಯು ಪ್ರಕೃತಿಯಲ್ಲಿ ಲೀನವಾಗಿ ಶುದ್ಧೀಕರಣಗೊಳ್ಳುತ್ತದೆ. ಇದನ್ನು ನೀವು ಸತತ 3 ಬುಧವಾರಗಳ ಕಾಲ ಮಾಡಿದರೆ ವ್ಯಕ್ತಿಯ ಮನಸ್ಸಿನ ಮೇಲೆ ಸುತ್ತಿಕೊಂಡಿರುವ ಮೊದಲ ಪದರ ಕಳಚಿ ಬೀಳುತ್ತದೆ. ಇದೇ ರೀತಿ ಇನ್ನೊಂದು ಅಡುಗೆ ಮನೆಯ ರಹಸ್ಯವಿದೆ. ಅದು ಇನ್ನೂ ಪ್ರಬಲವಾಗಿದೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಮನೆಯ ಮೂಲ ಸಮಸ್ಯೆಗೆ ಕಾರಣವಾದ ಒಂದು ಪೌರಾಣಿಕ ಕಥೆಯನ್ನು ತಿಳಿಯಬೇಕು. ನಿಮ್ಮ ಮನೆಯವರು ಚಟವನ್ನು ಏಕೆ ಬಿಡಲು ಸಾಧ್ಯವಾಗುತ್ತಿಲ್ಲ? ಪ್ರತಿ ಬಾರಿಯೂ ಅವರು ಸುಧಾರಿಸಲು ಪ್ರಯತ್ನಿಸಿದಾಗ ವಿಫಲರಾಗುವುದು ಏಕೆ? ಉತ್ತರವನ್ನು ಸೂರ್ಯ ಮತ್ತು ರಾಹುವಿನ ಕಥೆ ನೀಡುತ್ತದೆ. ಪೌರಾಣಿಕ ಕಥೆ: ಸೂರ್ಯ ಮತ್ತು ರಾಹು. ಒಮ್ಮೆ ರಾಕ್ಷಸನಾಗಿದ್ದ ರಾಹು ದೇವತೆಗಳ ನಡುವೆ ಸೇರಿ ಅಮೃತವನ್ನು ಕುಡಿಯಲು ಪ್ರಯತ್ನಿಸಿದಾಗ ಸೂರ್ಯ ಮತ್ತು ಚಂದ್ರ ದೇವತೆಗಳು ವಿಷ್ಣುವಿಗೆ ದೂರು ನೀಡಿದರು. ಆಗ ವಿಷ್ಣುವು ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನು ಕತ್ತರಿಸಿದನು. ರಾಹುವು ಅಮೃತ ಕುಡಿದಿದ್ದರಿಂದ ಸಾಯಲಿಲ್ಲ, ಆದರೆ ಅವನ ದೇಹ 2 ಭಾಗವಾಯಿತು, ರಾಹು ಮತ್ತು ಕೇತು. ಅಂದಿನಿಂದ ರಾಹು ಸೂರ್ಯನ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಜ್ಯೋತಿಷ್ಯದಲ್ಲಿ ಮದ್ಯಪಾನ ಮತ್ತು ಮಾದಕ ವ್ಯಸನಗಳನ್ನು ಸಾಮಾನ್ಯವಾಗಿ ರಾಹುವಿನ ಮಹಾಪ್ರಭಾವ ಎಂದು ಪರಿಗಣಿಸಲಾಗುತ್ತದೆ. ರಾಹು ಒಂದು ಛಾಯಾಗ್ರಹ. ಅದು ಸೂರ್ಯ, ಆತ್ಮ, ಪ್ರಜ್ಞೆ, ವಿವೇಕ ಮತ್ತು ಚಂದ್ರ, ಮನಸ್ಸು ಮೇಲೆ ಗ್ರಹಣದಂತೆ ಆವರಿಸಿದಾಗ ವ್ಯಕ್ತಿಯ ವಿವೇಕ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನಾಶವಾಗುತ್ತದೆ. ರಾಹುವಿನ ಈ ಪ್ರಭಾವವು ವ್ಯಕ್ತಿಯು ತಾತ್ಕಾಲಿಕ ಸುಖಕ್ಕಾಗಿ ಶಾಶ್ವತವಾದ ನೋವನ್ನು ಆಹ್ವಾನಿಸುವಂತೆ ಮಾಡುತ್ತದೆ. ಮದ್ಯಪಾನಿಯ ದೇಹದಲ್ಲಿ ರಾಹುವಿನ ಶಕ್ತಿ ಆವರಿಸಿರುತ್ತದೆ. ನಮ್ಮ ಪರಿಹಾರಗಳು ಸೂರ್ಯನ ಶಕ್ತಿಯನ್ನು ಹೆಚ್ಚಿಸಿ ರಾಹುವಿನ ಪ್ರಭಾವವನ್ನು ಕತ್ತರಿಸುತ್ತವೆ. ಮುಂದಿನ ಪರಿಹಾರದಲ್ಲಿ ಈ ಸೂರ್ಯನ ಶಕ್ತಿಯನ್ನು ಗುಪ್ತ ರೀತಿಯಲ್ಲಿ ಬಳಸುವ ವಿಧಾನವಿದೆ. ವಿವರವಾದ ಪರಿಹಾರ 2. ತಾಮ್ರ ಪಾತ್ರೆಯ ಗೋಪ್ಯತೆ. ಈ ಪರಿಹಾರವನ್ನು ವ್ಯಕ್ತಿಗೆ ಯಾವುದೇ ಸಂಶಯ ಬಾರದಂತೆ ಮಾಡಬಹುದು ಮತ್ತು ಇದು ನೇರವಾಗಿ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಿ ಸೂರ್ಯನ ಶಕ್ತಿಯನ್ನು ವ್ಯಕ್ತಿಯೊಳಗೆ ಪ್ರವಹಿಸುವಂತೆ ಮಾಡುತ್ತದೆ. ಪರಿಹಾರ: ಕೃಷ್ಣನ ಪ್ರಸಾದ ಜಲ. 1. ಏನು ಮಾಡಬೇಕು? ಒಂದು ಚಿಕ್ಕ ಶುದ್ಧವಾದ ತಾಮ್ರದ ಪಾತ್ರೆಯಲ್ಲಿ ರಾತ್ರಿ ಮಲಗುವ ಮೊದಲು ನೀರನ್ನು ತುಂಬಿ ಅದನ್ನು ದೇವರ ಕೋಣೆಯಲ್ಲಿ
ಶ್ರೀಕೃಷ್ಣನ ಚಿತ್ರದ ಮುಂದೆ ಅಥವಾ ನಿಮ್ಮ ಇಷ್ಟ ದೇವರ ಮುಂದೆ ಇಡಿ. ಮಲಗುವಾಗ ಈ ನೀರು ನನ್ನ ಮನೆಯವರ ದುಶ್ಚಟದ ಬಂಧನವನ್ನು ಕಳೆಯುವ ಅಮೃತವಾಗಲಿ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ. 2. ಸಮಯ ಮತ್ತು ವಿಧಾನ. ಬೆಳಗಿನ ಜಾವ ಸ್ನಾನ ಮಾಡಿದ ನಂತರ ಈ ನೀರನ್ನು ಬೇರೊಂದು ಶುದ್ಧ ಪಾತ್ರೆಗೆ ವರ್ಗಾಯಿಸಿ. 3. ಈ ಶುದ್ಧೀಕರಿಸಿದ ನೀರನ್ನು ವ್ಯಸನಿ ಕುಡಿಯುವ ನೀರಿಗೆ, ಚಹಾಕ್ಕೆ, ಕಾಫಿಗೆ ಅಥವಾ ಅವರು ಸೇವಿಸುವ ಯಾವುದೇ ದ್ರವದಲ್ಲಿ ಪ್ರತಿದಿನ ಕನಿಷ್ಠ 1 ಚಮಚದಷ್ಟು ಬೆರೆಸಿಕೊಡಿ. ನೀರು ಅತ್ಯುತ್ತಮ ಶಕ್ತಿಯ ವಾಹಕ. ತಾಮ್ರವು ಸೂರ್ಯನಿಗೆ, ಆತ್ಮಶಕ್ತಿಗೆ ಸಂಬಂಧಿಸಿದ ಲೋಹ. ಕೃಷ್ಣ ಅಥವಾ ನಿಮ್ಮ ಇಷ್ಟ ದೇವತೆಯ ಮುಂದೆ ಇಟ್ಟಾಗ ಆ ನೀರು ಸಾಮಾನ್ಯ ನೀರಾಗಿ ಉಳಿಯುವುದಿಲ್ಲ. ಅದು ದೈವಿಕ ಕಂಪನಗಳಿಂದ ತುಂಬಿದ ಪ್ರಸಾದ ಜಲ ಆಗುತ್ತದೆ. ಈ ನೀರು ವ್ಯಕ್ತಿಯ ದೇಹವನ್ನು ಪ್ರವೇಶಿಸಿದಾಗ ಆಂತರಿಕವಾಗಿ ಇರುವ ರಾಹುವಿನ ಕತ್ತಲೆ ಶಕ್ತಿಯು ಸೂರ್ಯನ ತಾಮ್ರ ಶಕ್ತಿಯಿಂದ ಕ್ರಮೇಣವಾಗಿ ನಾಶವಾಗುತ್ತದೆ. ಇದು ನಿಧಾನವಾದ ಆದರೆ ಶಾಶ್ವತವಾದ ಪರಿಣಾಮ ನೀಡುತ್ತದೆ, ಏಕೆಂದರೆ ಇದು ಹೊರಗಿನಿಂದ ಬಲವಂತ ಮಾಡುವ ಬದಲು ವ್ಯಕ್ತಿಯ ಆಂತರಿಕ ಆತ್ಮವನ್ನು ಜಾಗೃತಗೊಳಿಸುತ್ತದೆ. ಮತ್ತು ಈಗ ಕೊನೆಯ ಮತ್ತು ಅತಿ ಪ್ರಬಲವಾದ ಪರಿಹಾರವನ್ನು ತಿಳಿಸುತ್ತೇನೆ. ಅದು ಮನೆಯ ವಾತಾವರಣವನ್ನೇ ಬದಲಾಯಿಸುತ್ತದೆ ಮತ್ತು ಇದುವೇ ನಿಜವಾದ ಗೇಮ್ ಚೇಂಜರ್. ವಿವರವಾದ ಪರಿಹಾರ 3. ಅಂತಿಮ ಶುದ್ಧೀಕರಣ ಮತ್ತು ವಿಮೋಚನೆ. ವ್ಯಕ್ತಿಯ ಮನಸ್ಸು ಮತ್ತು ದೇಹ ಶುದ್ಧಿಯಾದ ನಂತರ ಮನೆಯ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯನ್ನು ಸ್ಥಾಪಿಸುವುದು ಅತಿ ಮುಖ್ಯ. ಇಲ್ಲದಿದ್ದರೆ ಶುದ್ಧೀಕರಣಗೊಂಡ ಮನಸ್ಸು ಮತ್ತೆ ನಕಾರಾತ್ಮಕತೆಗೆ ಆಕರ್ಷಿತವಾಗುತ್ತದೆ. ಪರಿಹಾರ: ಸುವಾಸನೆ ಮತ್ತು ಮಂತ್ರದ ದೀಪ. 1. ಏನು ಮಾಡಬೇಕು? ಪ್ರತಿದಿನ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಸುಮಾರು 6 ರಿಂದ 7 ಗಂಟೆಯ ನಡುವೆ ಮನೆಯ ದೇವಸ್ಥಾನದಲ್ಲಿ ಒಂದು ದೀಪವನ್ನು ಹಚ್ಚಿ. ಎಣ್ಣೆ ಅಥವಾ ತುಪ್ಪದ ದೀಪ. 2. ದೀಪಕ್ಕೆ ಬಳಸುವ ಬತ್ತಿಯನ್ನು ಕಾಟನ್ ವಿಕ್ 1 ಚಿಟಿಕೆ ಅರಿಶಿನದ ಪುಡಿಯಲ್ಲಿ ಅದ್ದಿ ಹಚ್ಚಿ. 3. ದೀಪ ಹಚ್ಚಿದ ತಕ್ಷಣ ಮನೆಯ ಎಲ್ಲ ಕೊಠಡಿಗಳಲ್ಲಿ, ವಿಶೇಷವಾಗಿ ವ್ಯಕ್ತಿ ಇರುವ ಕೋಣೆಯಲ್ಲಿ ಗುಗ್ಗುಲ್ ಅಥವಾ ಸಾಂಬ್ರಾಣಿ ಸಂಪೂರ್ಣವಾಗಿ ನೈಸರ್ಗಿಕವಾಗಿರಬೇಕು ಎಂದು ಹಾಕಿ ಅದರ ಧೂಮವನ್ನು ಹರಡಿ. ಅರಿಶಿನವು ಗುರುಗ್ರಹಕ್ಕೆ, ಬೃಹಸ್ಪತಿ, ಜ್ಞಾನ ಮತ್ತು ವಿವೇಕದ ಗ್ರಹ ಸಂಬಂಧಿಸಿದೆ. ಅರಿಶಿನದ ಬತ್ತಿಯ ದೀಪ ಹಚ್ಚಿದಾಗ ಅದು ಮನೆಯಲ್ಲಿ ಜ್ಞಾನ ಮತ್ತು ಸಕಾರಾತ್ಮಕ ವಿವೇಕದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಗುಗ್ಗುಳದ ಧೂಪವು ಯಾವುದೇ ರೀತಿಯ ಭೂತ ಬಾಧೆ ಅಥವಾ ತೀವ್ರ ನಕಾರಾತ್ಮಕ ಶಕ್ತಿಯನ್ನು ಮನೆ ಪ್ರವೇಶಿಸದಂತೆ ತಡೆಯುತ್ತದೆ. ಈ ವಿಧಾನವು ವ್ಯಸನಕ್ಕೆ ಕಾರಣವಾದ ನಕಾರಾತ್ಮಕ ಶಕ್ತಿಯ ಮರುಪ್ರವೇಶಕ್ಕೆ ಶಾಶ್ವತವಾಗಿ ತಡೆ ಹಾಕುತ್ತದೆ. ಈ 3 ಪರಿಹಾರಗಳು ಪರಸ್ಪರ ಪೂರಕವಾಗಿ ಕೆಲಸ ಮಾಡುತ್ತವೆ. ಇಟ್ಟಿಗೆಯ ಪ್ರಯೋಗವು ಚಟದ ಪ್ರಭಾವವನ್ನು ತೆಗೆದುಹಾಕುತ್ತದೆ. ತಾಮ್ರದ ನೀರು ಆತ್ಮವನ್ನು ಬಲಪಡಿಸುತ್ತದೆ ಮತ್ತು ಗುಗ್ಗುಳದ ಧೂಪವು ಮನೆಯನ್ನು ರಕ್ಷಿಸುತ್ತದೆ. ಪರಿಣಾಮ: ಈ ಸಂಪೂರ್ಣ ಕ್ರಿಯೆಗಳ ಸರಪಳಿಯು ವ್ಯಸನಕ್ಕೆ ಕಾರಣವಾದ ನಕಾರಾತ್ಮಕ ಶಕ್ತಿಯ ಬೇರುಗಳನ್ನು ಕತ್ತರಿಸಿ ವ್ಯಕ್ತಿಗೆ ವಿವೇಕ ಮತ್ತು ಶಾಂತಿಯ ಬಲವನ್ನು ನೀಡುತ್ತದೆ. ಕೇವಲ ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೀವು ನೋಡುವ ಫಲಿತಾಂಶ ನಿಮಗೆ ಆಶ್ಚರ್ಯ ತರಲಿದೆ. ನೀವು ಈ ವಿಡಿಯೋವನ್ನು ಇಷ್ಟು ದೂರ ನೋಡಿದ್ದೀರಿ ಎಂದರೆ ನಿಮ್ಮ ಕುಟುಂಬದ ನೋವನ್ನು ದೂರ ಮಾಡುವ ಸತ್ಯವನ್ನು ನೀವು ಮನಃಪೂರ್ವಕವಾಗಿ ಬಯಸುತ್ತಿದ್ದೀರಿ. ನೆನಪಿಡಿ, ಈ ಪರಿಹಾರಗಳ ಯಶಸ್ಸು ಕೇವಲ ಕ್ರಿಯೆಯಲ್ಲಿಲ್ಲ, ನೀವು ಅದನ್ನು ಮಾಡುವಾಗ ಹೊಂದಿರುವ ನಿಮ್ಮ ಸಂಕಲ್ಪ ಮತ್ತು ಪ್ರೀತಿಯ ಶಕ್ತಿಯಲ್ಲಿ ಇದೆ. ನೀವು ಈ ವಿಡಿಯೋವನ್ನು ನೋಡುವುದನ್ನು ನಿಲ್ಲಿಸುವ ಮೊದಲು ಒಂದು ಸಣ್ಣ ಕೆಲಸ ಮಾಡಿ. ಈ 3 ಪರಿಹಾರಗಳಲ್ಲಿ ನಿಮಗೆ ಹೆಚ್ಚು ಪರಿಣಾಮಕಾರಿ ಎಂದು ಅನಿಸಿದ ಒಂದು ಪರಿಹಾರದ ಹೆಸರನ್ನು ಕಮೆಂಟ್ ಮಾಡಿ. ಇದು ನಿಮ್ಮ ಸಂಕಲ್ಪವನ್ನು ಗಟ್ಟಿಗೊಳಿಸುತ್ತದೆ. ಈ ಶಕ್ತಿಯುತ ಜ್ಞಾನವು ಬೇರೆಯವರಿಗೂ ತಲುಪಲಿ. ಆದ್ದರಿಂದ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇನ್ನಷ್ಟು ಗುಪ್ತ ರಹಸ್ಯಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ. ಶುಭವಾಗಲಿ. ನಿಮ್ಮ ಮನೆ ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಲಿ.